श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 पुरुषोत्तम योग. संपुಟ 29. जेव्हा आपण या आली नीद करी आपण पे जेवी मुग्ध का काजळी आणि मंद ಪ್ರಭಾದೀಪಿ. ನಮಗೆ ಬಂದರೆ ನಿದ್ರೆಯು ನಮಗೆ ಉಂಟಾಗುವುದು ಮೂಢತೆಯು ಅಥವಾ ಕಾಡಿಗೆಯಿಂದ ದೀಪಜ್ವಾಲೆಯು ಮಂದವಾಗುವುದು. ನಮಗೆ ನಿದ್ರೆ ಬಂದಿತೆಂದರೆ ಆಗ ಆ ನಿದ್ರೆಯು ನಮ್ಮನ್ನು ಮೂಢನನ್ನಾಗಿ ಮಾಡುತ್ತದೆ. ಅಥವಾ ದೀಪದ ಜ್ಯೋತಿಯಲ್ಲಿ ಕಾಡಿಗೆ ಬರತೊಡಗಿತೆಂದರೆ ಆ ದೀಪದ ಪ್ರಕಾಶವು ಮಂದವಾಗುತ್ತದೆ. ಸ್ವಪ್ನಿ ಪ್ರಿಯಾ ಪುಢೆ ತರುಣಾಂಗಿ ನಿದೇಲಿ ಜೇವ ಊನಿ ವೇಗಿ ಆಲಿಂಗಿಲೇನಿ ವೀಣ ಆಲಿಂಗಿ ಸಕಾಮುಖದಿ. ಸ್ವಪ್ನದಲ್ಲಿ ಪತಿಯ ಹತ್ತಿರವೇ ಮಲಗಿದ ಹೆಂಡತಿಯು ತಾನು ಸ್ವಪ್ನದಲ್ಲಿಯೇ ನಿದ್ರೆಯಿಂದ ಎಬ್ಬಿಸಿ ಆ ಪತಿಯನ್ನು ಪ್ರತ್ಯಕ್ಷ ಆಲಿಂಗಿಸದೆ ಸ್ವಪ್ನದಲ್ಲಿಯೇ ಆಲಿಂಗಿಸಿಯೂ ಅವನನ್ನು ಸ್ವಪ್ನದಲ್ಲಿಯೇ ಸಕಾಮಗೊಳಿಸುವಳು. ಸ್ವಪ್ನದಲ್ಲಿ ತನ್ನ ಗಂಡನ ಮುಂದೆ ಮಲಗಿದ ತರುಣ ಸ್ತ್ರೀಯು ಸ್ವಪ್ನದಲ್ಲಿಯೇ ಅವನನ್ನು ಜಾಗೃತಗೊಳಿಸಿ ಸ್ವಪ್ನದಲ್ಲಿಯೇ ಅವನನ್ನು ಆಲಿಂಗಿಸಿ ಸ್ವಪ್ನದಲ್ಲಿಯೇ ಸಕಾಮಗೊಳಿಸುತ್ತಾಳೆ. ತೈಸಿ ಸ್ವರೂಪಿ ಜಾಲಿ ಮಾಯಾ ಅಣಿ ಸ್ವಾಶ್ರೇ ನೇಣನೆ ಧನಂಜಯ ತೇಚ ರುಖಾಯೇಯ ಮೂಳ ಪहिले. ಅದರಂತೆ ಸ್ವರೂಪದಲ್ಲೇ ಉಂಟಾದ ಮಾಯೆಯಿಂದ ಆಶ್ರಯಭೂತ ಸ್ವರೂಪದಲ್ಲಿ ಅಜ್ಞಾನ ಉಂಟು ಮಾಡಿದ್ದರಿಂದ ಅದೇ ಈ ವೃಕ್ಷದ ಮೊದಲನೆಯದಾದ ಬೇರಾಯಿತು. ಅದರಂತೆ ಸ್ವರೂಪದಲ್ಲಿ ಉಂಟಾದ ಮಾಯೆಯು ತನಗೆ ಆಶ್ರಯವಾದ ಯಾವ ಸ್ವರೂಪವಿರುತ್ತದೆಯೋ ಅದರಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ. ಅದೇ ಸಂಸಾರ ವೃಕ್ಷದ ಮೊದಲನೇ ಬೇರು ಆಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.